ನಮ್ಮ ಮೈಸೂರಿನ ಪ್ರಾದೇಶಿಕ ನೈಸರ್ಗಿಕ ಇತಿಹಾಸ ಸಂಗ್ರಹಾಲಯವನ್ನ ಭಾರತದ ದಕ್ಷಿಣ ಪ್ರದೇಶದ ಸಸ್ಯಗಳು, ಪ್ರಾಣಿಗಳು ಮತ್ತು ಭೂವಿಜ್ಞಾನದ ಪ್ರದರ್ಶನವನ್ನು ಹೊಂದಿರುವ ಒಂದು ಅದ್ಭುತವಾದ ವಸ್ತು ಸಂಗ್ರಹಾಲಯವಾಗಿದೆ. ಈ ಸಂಗ್ರಹಾಲಯ ಕಾರಂಜಿಕೆರೆಯ ದಡದಲ್ಲಿದ್ದು, ಇದನ್ನ ಮೇ 20, 1995ರಂದು ಭಾರತ ಸರ್ಕಾರ ಪರಿಸರ ಮತ್ತು ಅರಣ್ಯ ಸಚಿವಾಲಯದ ವತಿಯಿಂದ ಉದ್ಘಾಟನೆಯನ್ನ ಮಾಡಲಾಗುತ್ತೆ. ಶಾಲಾ ವಿದ್ಯಾರ್ಥಿಗಳಿಗೆ ಪರಿಸರ ಜಾಗೃತಿಯ ಬಗ್ಗೆ ಉತ್ತೇಜಿಸುವಂತೆ ಮೊದಲ ವಿಭಾಗದಲ್ಲಿ ಪಶ್ಚಿಮ ಘಟ್ಟಗಳ ಮೇಲೆ ಮೊದಲ ಆದ್ಯತೆ ನೀಡಿದೆ. ಮುಂದಿನ ವಿಭಾಗದಲ್ಲಿ ಉಷ್ಣವಲಯದ ಮಳೆಕಾಡುಗಳನ್ನು ಹೊಂದಿರುವ ದೇಶಗಳು, ಅವುಗಳ ವೈವಿಧ್ಯತೆ ಹಾಗೂ ಜಾಗತಿಕ ಪ್ರಯೋಜನಗಳನ್ನು ನಾವಿಲ್ಲಿ ನೋಡಬಹುದು. ನಂತರ ಜೋಗು ಪ್ರದೇಶಗಳು ಮತ್ತು ಮ್ಯಾಂಗ್ರೋವ್ ಕಾಡುಗಳ ಮಹತ್ವದ ಕುರಿತಾಗಿದ್ದು, ಮುಂದಿನ ವಿಭಾಗದಲ್ಲಿ ಸಮುದ್ರ ಆವಾಸ ಸ್ಥಾನದ ಡಿಯೋರಾಮದ ಚಿತ್ರಣದ ಜೊತೆಗೆ ಕೊನೆಯ ವಿಭಾಗದಲ್ಲಿ ನೈಸರ್ಗಿಕ ವೈವಿಧ್ಯತೆಯ ವಿನಾಶದ ವಿರುದ್ಧ ಎಚ್ಚರಿಕೆ ನೀಡುವ ದೊಡ್ಡ ಪ್ರದರ್ಶನ ಫಲಕವನ್ನು ಹೊಂದಿದೆ. ನಾವಿಲ್ಲಿ ಡಿಸ್ಕವರಿ ಕೊಠಡಿ, ಕಂಪ್ಯೂಟರ್ ಕೊಠಡಿ, ವೈವೇರಿಯಂ ಮತ್ತು ಮಿನಿ ಹವಾಮಾನ ಕೇಂದ್ರದ ಜೊತೆಗೆ ಮಕ್ಕಳನ್ನ ಕಾರ್ಯನಿರತವಾಗಿಡಲು ಮಿನಿ ಥಿಯೇಟರ್, ಸೌಂಡ್ ಬೂತ್ ಸಹ ಇದೆ. ಜೈವಿಕ ವಿಜ್ಞಾನ ಕಂಪ್ಯೂಟರ್ ಕೊಠಡಿಯು ಪ್ರೌಢಶಾಲಾ ಮತ್ತು ಕಾಲೇಜು ಮಟ್ಟದಲ್ಲಿ ಸಂವಾದಾತ್ಮಕ ಮತ್ತು ಮಲ್ಟಿಮೀಡಿಯಾ ತಂತ್ರಗಳ ಮೂಲಕ ಜೀವಶಾಸ್ತ್ರವನ್ನು ಅಧ್ಯಯನ ಮಾಡಲು ಅನುಕೂಲವನ್ನು ಮಾಡಿಕೊಟ್ಟಿದೆ. ಈ ವಸ್ತು ಸಂಗ್ರಹಾಲಯದ ಆವರಣದಲ್ಲಿ ಸ್ಥಳೀಯ ಮರಗಳು ಮತ್ತು ಆಯುರ್ವೇದ ಔಷಧಗಳಲ್ಲಿ ಬಳಸಲಾಗುವ ಸಸ್ಯಗಳ ಸಂಗ್ರಹವನ್ನ ಹೊಂದಿರುವಂತಹ ಸಣ್ಣ ಸಸ್ಯೋದ್ಯಾನವಿದೆ. ಈ ಮ್ಯೂಸಿಯಂನ ಕಂಪ್ಲೀಟ್ ಆಗಿ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡಿದ್ದೀನಿ. ಹಾಗಾಗಿ ವಿಡಿಯೋನಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ.
ಸ್ನೇಹಿತರೆ, ಇದೇ ತರಹದ ಬಹಳಷ್ಟು ವಿಡಿಯೋಗಳು ನಾನು ಈಗಾಗಲೇ ನನ್ನ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಸಮಯ ಇದ್ರೆ ಒಮ್ಮೆ ನೋಡ್ಕೊಂಡ್ ಬನ್ನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ನಿಮ್ಮ ಪ್ರೀತಿಯ ಮೈಸೂರು ಲೋಕೇಶ್.